ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ತೂಕ ಕಡಿಮೆ ಆಗೋದಕ್ಕೆ ಕಾರಣ ಏನು? ರೇಣುಕಾ ಕೊಲೆ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್, ಏನದು ನಿತ್ರಾಣಗೊಂಡಿದ್ದು? ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಾಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ಕಳೆದ 15 ದಿನಗಳಿಂದ ಸೆರೆವಾಸದಲ್ಲಿದ್ದಾರೆ. 15 ದಿನದಲ್ಲಿ ದರ್ಶನ್ 10 ಕೆಜಿ ತೂಕ ಕಡಿಮೆಯಾಗಿದ್ದು ಹೆಚ್ಚಿನ ಸಮಯ ಪುಸ್ತಕ ಓದೋದಕ್ಕೆ ಮೀಸಲಿಟ್ಟಿದ್ದಾರಂತೆ. ಜೈಲಿನ ವಿಶೇಷ ಭದ್ರತಾ ಬ್ಯಾರಿಕ್ನಲ್ಲಿ ದರ್ಶನ್ ಹಾಗೂ ಆರೋಪಿಗಳನ್ನ ಇರಿಸಲಾಗಿದೆ. ಜೈಲಿನ ಊಟ ಸೇವಿಸೋದೇ ದರ್ಶನ್ಗೆ ದೊಡ್ಡ ಟೆನ್ಷನ್ ಆಗಿದೆ. ಐಷಾರಾಮಿ ಜೀವನ ನಡೆಸಿದವರು ಕಂಬಿ ಹಿಂದೆ ಸೇರಿರುವ ಹಿನ್ನೆಲೆ ಜೈಲಿನ ಊಟ ಸೇರಿದೆ ದಿನದಿಂದ ದಿನಕ್ಕೆ ತೂಕ ಕಡಿಮೆ ಆಗ್ತಾ ಇದ್ದಾರೆ. ಮೊನ್ನೆ ಮನೆಯವರು ಭೇಟಿಯಾದಾಗಲೂ ಕೂಡ ದರ್ಶನ್ ಮುಖಚಹರೆ ಬದಲಾಗಿತ್ತು. ಈ ನಡುವೆ ನಟ ದರ್ಶನ್ ಮನೆಗೆ 2016ರಿಂದ 2019 ತನಕ ಸೆಕ್ಯೂರಿಟಿ ನೀಡಿದಂತಹ ಸೆಕ್ಯೂರಿಟಿ ಏಜೆನ್ಸಿಯ ಅಂಬರೀಶ್ ದರ್ಶನ್ ಬಗ್ಗೆ ಮಾತನಾಡಿದ್ದು, ದರ್ಶನ್ ಒಳ್ಳೆಯವರು, ಅವರ ಸ್ನೇಹಿತರು ಸರಿ ಇಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ದರ್ಶನ್ ಸೆಕ್ಯೂರಿಟಿ ಒಬ್ಬರಿಗೆ ಮನೆ ಕಟ್ಟಿ ಕೊಟ್ಟಿದ್ದಾರೆ. ದರ್ಶನ್ ಸುತ್ತಮುತ್ತ ಇರುವಂತಹ ಪರಿಸರ ಸರಿ ಇಲ್ಲ. 3 ವರ್ಷಗಳ ಕಾಲ ಸೆಕ್ಯೂರಿಟಿ ಕೊಟ್ಟು ಅವರ ಸ್ನೇಹಿತರಿಂದಾನೇ ಹೊರ ಬಂದ್ವಿ. ನಮ್ಮ ಸೆಕ್ಯೂರಿಟಿಗೆ ಹಲ್ಲೆ ಆಗಿಲ್ಲ, ನಾವು ಕಣ್ಣಾರೆ ಕಂಡಿಲ್ಲ ಎಂದಿದ್ದಾರೆ. ಸರ್ ದರ್ಶನ್ ಸರ್ ಗುಡ್, ನಮಗೆ ತೊಂದರೆ ಇಲ್ಲ ಸರ್, ಚೆನ್ನಾಗಿದ್ದಾರೆ ಅಂತೇಳಿ ಪೂರಾ ಸ್ನೇಹಿತರು ಸರಿ ಇರ್ತಿಲ್ಲ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ ಅಷ್ಟೇ ಹೊರತು ದರ್ಶನ್ ಇಸ್ ಗುಡ್ ಮ್ಯಾನ್. ಆದ್ರೆ ದರ್ಶನ್ ಸರ್ ಒಬ್ರು ನಮ್ಮ ಸೆಕ್ಯೂರಿಟಿ ಗುಡ್ತಿ ಹೆಲ್ಪ್ ಮಾಡಿದ್ದಾರೆ. ಅವ್ರ ಮನೆಗೆ ಎಲ್ಲ ಸ್ವಲ್ಪ ಸಹಾಯ ಮಾಡಿ ಕಟ್ಸ್ಕೊಟ್ಟಿದ್ದಾರೆ. ಅದರಲ್ಲೆಲ್ಲೋ ನೋ ಇಶ್ಯೂಸ್. ಬಟ್ ಅಲ್ಲಿ ಸುತ್ತಮುತ್ತಲಿಗಿಂತ ವೆದರ್ ಸರಿ ಇಲ್ಲ ಅಂತಾನೆ ಹೇಳ್ಬೋದು ಇವಾಗ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದಿನಕ್ಕೊಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅದೇ ರೀತಿ ಬಿಜೆಪಿ ಶಾಸಕರೊಬ್ಬರ ಕಾರ್ ಡ್ರೈವರ್ಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಶವ ಸಾಗಿಸಿದ ಮೇಲೆ ಕಾರ್ತಿಕ್ ಪುರೋಹಿತ್ ಸಹಾಯ ಮಾಡಿದ ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಪೊಲೀಸರು ಕಾರ್ತಿಕ್ ಪುರೋಹಿತ್ನನ್ನ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಬಂಧನ ಭೀತಿಯಿಂದ ಕಾರ್ತಿಕ್ ತಲೆಮರೆಸಿಕೊಂಡಿದ್ದಾರೆ. ಹರಿದ್ವಾರದಲ್ಲಿ ನಾಪತ್ತೆಯಾಗಿರುವಂತಹ ಕಾರ್ತಿಕ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಇನ್ನು ಇತ್ತ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದಂತಹ 9ನೇ ಆರೋಪಿ ಧನ್ರಾಜ್ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಎಸ್ಐಟಿ ಮುಂದಾಗಿದೆ. ಪರಿಶೀಲನೆ ವೇಳೆ ಧನ್ರಾಜ್ 2 ಬ್ಯಾಂಕ್ ಖಾತೆಗಳನ್ನ ಹೊಂದಿರುವುದು ಬೆಳಕಿಗೆ ಬಂದಿದೆ. ಆದರೆ ಒಂದು ಬ್ಯಾಂಕ್ ಖಾತೆ ಸಂಖ್ಯೆಯನ್ನ ಮರೆತು ಹೋಗಿರುವಂತಹ ಆರೋಪಿ ಧನ್ರಾಜ್ ಬ್ಯಾಂಕ್ ಖಾತೆ ಸಂಖ್ಯೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾನೆ. ಆದ್ರಿಂದ ಆರೋಪಿ ಆಧಾರ್ ಕಾರ್ಡ್ ಸಂಖ್ಯೆ ಸಂಗ್ರಹಿಸಿರುವಂತಹ ಪೊಲೀಸರು ಆಧಾರ್ ಸಂಖ್ಯೆ ಅಟ್ಯಾಚ್ ಮಾಡಿ ಬ್ಯಾಂಕಿಗೆ ಪತ್ರ ಬರೆದು ಮಾಹಿತಿಯನ್ನ ಕೇಳೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಧನ್ರಾಜ್ ಮತ್ತೊಂದು ಅಕೌಂಟ್ನಿಂದ ಹಣದ ವ್ಯವಹಾರ ನಡೆಸಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯಾಗಿ ಹತ್ತಿರ 1 ತಿಂಗಳಾಗ್ತಾ ಇದೆ. ಆದರೆ ದರ್ಶನ್ ನಿಜವಾಗಿಯೂ ಹಲ್ಲೆ ಮಾಡಿದ್ರ, ಹತ್ಯೆ ಮಾಡಿ ಶೆಡ್ಡಿಂದ ವಾಪಸ್ ಬಂದ್ರ? ಈ ಎಲ್ಲಾ ಅನುಮಾನಗಳಿಗೆ ಉತ್ತರ ಸಿಕ್ಕಿದೆ. ಪವಿತ್ರ ಗೌಡಗೆ ಅಶ್ಲೀಲ ಫೋಟೋ ಕಳುಹಿಸಿಕೊಟ್ಟಿದ್ದಂತಹ ರೇಣುಕಾಸ್ವಾಮಿ ವಿರುದ್ಧ ಸಿಡಿದಂತಹ ದರ್ಶನ್ ಚಿತ್ರದುರ್ಗದ ರಾಘು ಮೂಲಕ ಅಪಹರಣ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರು. ಬಳಿಕ ಶೆಡ್ಗೆ ಬಂದಿದ್ದಂತಹ ರೇಣುಕಾಸ್ವಾಮಿಯನ್ನ ಹೊಡೆಯೋದಕ್ಕೆ ಸ್ಟೋನಿ ಬ್ರೂಕಿಂದ ಹೋಗಿದ್ದಂತಹ ದರ್ಶನ್ ಪಟ್ಟಣಗೆರೆ ಶೆಡ್ಗೆ 4:30 ಸಂದರ್ಭದಲ್ಲಿ ತಲುಪಿದ್ದಾರೆ. ಶೆಡ್ಗೆ ಬಂದಾಕ್ಷಣ ದರ್ಶನ್ ರೇಣುಕಾಸ್ವಾಮಿ ಕಾಲಿನಿಂದ ಒತ್ತಿದ್ದಾರೆ. ಈ ವೇಳೆ ದರ್ಶನ್ ಪಕ್ಕದಲ್ಲೇ ಇದ್ದಂತಹ ಪವಿತ್ರ ಗೌಡ ಕೂಡ ಹಲ್ಲೆ ಮಾಡಿದ್ದಾರೆ. ಬಳಿಕ ಅಲ್ಲೇ ಇದ್ದಂತಹ ಹಗ್ಗದಿಂದ ದರ್ಶನ್ ನಿರಂತರವಾಗಿ ಥಳಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಳಿಕ ಆತನಿಗೆ ದರ್ಶನ್ ಕುಷ್ಕ ತಿನ್ನಿಸೋ ಪ್ರಯತ್ನ ಮಾಡಿದ್ರಂತೆ. ಅಷ್ಟರಲ್ಲಾಗ್ಲೇ ನಿತ್ರಾಣಗೊಂಡಿದ್ದಂತಹ ರೇಣುಕಾಸ್ವಾಮಿ ಊಟ ಮಾಡಿಲ್ಲ, ಆದ್ರೂ ಬಲವಂತವಾಗಿ 2 ತುತ್ತು ಕುಷ್ಕ ತಿನ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಆದ ಬಳಿಕ ಕೂಡ ದರ್ಶನ್ ಗ್ಯಾಂಗ್ ಕ್ರೌರ್ಯ ಕಡಿಮೆ ಆಗಿಲ್ಲ. ದರ್ಶನ್ ಬರುವ ಹೊತ್ತಿಗೆ ಅರ್ಧ ಜೀವ ಆಗಿದ್ದಂತಹ ರೇಣುಕಾಸ್ವಾಮಿ ಪೂರ್ತಿ ಜೀವ ಬಿಟ್ಟಿದ್ದಾನೆ. ಈ ಎಲ್ಲಾ ವಿಚಾರಗಳು ಆರೋಪಿಗಳ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಶೆಡ್ನಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಇದೀಗ ಪವಿತ್ರ ಗೌಡ ಮುನಿಸು ಮರೆಮಾಚಿಸೋದಕ್ಕೆ ದರ್ಶನ್ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಸಿದ್ರು ಅಂತ ಪೊಲೀಸ್ ಮೂಲಗಳಿಂದ ಬೆಳಕಿಗೆ ಬಂದಿದೆ. ಇನ್ನು ಕೋಟಿ ಮೌಲ್ಯದ ಕಾರು ಕೊಡಿಸುವ ವಿಚಾರವಾಗಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ನಡುವೆ ಮನಸ್ತಾಪ ಉಂಟಾಗಿತ್ತಂತೆ. ನಟ ದರ್ಶನ್ ದುಬೈ ಟ್ರಿಪ್ ಮುಗಿಸ್ಕೊಂಡು ಬರ್ತಾ ಇದ್ದಂತೆ ಆರೋಪಿ ಪವಿತ್ರ ಗೌಡ ಕೋಟಿ ಮೌಲ್ಯದ ಕಾರಿಗೆ ಡಿಮ್ಯಾಂಡ್ ಮಾಡಿದ್ರಂತೆ. ಆದರೆ ದರ್ಶನ್ ಕೋಟಿ ಮೌಲ್ಯದ ಕಾರು ಕೊಡಿಸೋದಕ್ಕೆ ನಿರಾಕರಣೆ ಮಾಡಿದ್ರಂತೆ. ಸದ್ಯ ಅಷ್ಟು ದೊಡ್ಡ ಅಮೌಂಟ್ ಇಲ್ಲ ಅಂತ ಕಾರಣ ನೀಡಿ ಕೋಟಿ ಮೌಲ್ಯದ ಕಾರು ಕೊಡಿಸೋದಕ್ಕೆ ನಿರಾಕರಿಸಿದ್ರಂತೆ. ಇದೇ ಕಾರಣಕ್ಕಾಗಿನೇ 1 ತಿಂಗಳ ಕಾಲ ಪವಿತ್ರ ಗೌಡ ದರ್ಶನ್ ಜೊತೆ ಮಾತು ಬಿಟ್ಟಿದ್ರಂತೆ. ಇದೇ ವೇಳೆ ರೇಣುಕಾಸ್ವಾಮಿ ಮೆಸೇಜ್ ಕಹಾನಿ ನಡೆದಿದ್ದು ಇದನ್ನ ದರ್ಶನ್ಗೆ ಹೇಳಿದ್ರಂತೆ. ಇದರ ಬಳಿಕವೇ ರೇಣುಕಾಸ್ವಾಮಿ ಕಿಡ್ನಾಪ್ ಕೊಲೆ ಪ್ರಕರಣ ನಡೆದಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮೊದಲನೇ ಆರೋಪಿ ಪವಿತ್ರ ಗೌಡ ಆಪ್ತಿಗೆ ಸಂಕಷ್ಟ ಎದುರಾಗಿದೆ. ಜೈಲಿನಲ್ಲಿ ಇರುವಂತಹ ಇಬ್ಬರ ಮಧ್ಯೆ ಸಮತಾ ನೀಡಿದ ಸಂದೇಶ ಏನು?
ಶನಿವಾರ ಪವಿತ್ರ ಗೌಡ ಭೇಟಿಯಾದಂತಹ ಸಮತಾ ಸೋಮವಾರ ದರ್ಶನ್ ಭೇಟಿ ಮಾಡಿದ್ಯಾಕೆ? ಈ ಬಗ್ಗೆ ಪೊಲೀಸರಿಗೆ ಈಗ ಅನುಮಾನ ಶುರುವಾಗಿದೆ. ಪೊಲೀಸ್ ತನಿಖೆ ವೇಳೆ ಪವಿತ್ರ ಗೌಡ ಆಪ್ತೆ ಸಮತಾ ಕಹಾನಿ ಬಯಲಾಗಿದ್ದು, ರೇಣುಕಾಸ್ವಾಮಿ ಕೊಲೆ ಬಳಿಕ ಪವಿತ್ರ ಗೌಡ ಹಾಗೂ ಆಪ್ತೆ ಸಮತಾ ಸಂಪರ್ಕದಲ್ಲಿ ಇರುವುದು ಬೆಳಕಿಗೆ ಬಂದಿದೆ. ಪವಿತ್ರ ಗೌಡ ಹಾಗೂ ಆಪ್ತೆ ಸಮತಾ ಫೋನ್ ಸಂಭಾಷಣೆ ಮಾಡಿದ್ದು, ರೇಣುಕಾಸ್ವಾಮಿ ಹತ್ಯೆ ನಡೆದಂತಹ ನೆಕ್ಸ್ಟ್ ಡೇ ಆರ್ಆರ್ ನಗರದ ಪವಿತ್ರ ಗೌಡ ಮನೆಗೆ ಸಮತಾ ಭೇಟಿ ಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಬಂಧನವಾಗಿ ಜೈಲಿಗೆ ಹೋದ ಬಳಿಕ ಪವಿತ್ರ ಗೌಡ ಸಮತಾರನ್ನ ಭೇಟಿ ಮಾಡಿ ಬಂದಿರುವ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಲ್ಲದೆ ಕೊಲೆ ಆರೋಪಿ ಧನರಾಜ್ಗೆ ಹಣ ವಿನಿಮಯ ಮಾಡಿಕೊಂಡಿರುವುದು ತನಿಖೆ ವೇಳೆ ಪತ್ತೆಯಾಗಿದೆ. ಈ ಎಲ್ಲದರ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬರೋ ಸೋಮವಾರ ವಿಚಾರಣೆಗೆ ಹಾಜರಾಗುವುದಾಗಿ ಪೊಲೀಸರ ಬಳಿ ಸಮತಾ ಮನವಿ ಮಾಡಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರ ಮಳೆ ಆಗ್ತಾ ಇದೆ. ಕೆಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ರೆ ಇನ್ನು ಕೆಲವೆಡೆ ಗುಡ್ಡಗಳು ಕುಸಿದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇಂದು ಕೂಡ ಭಾರಿ ಮಳೆ ಆಗ್ತಾ ಇದೆ. ಕಾರವಾರ ತಾಲೂಕಿನ ಕಡವಾಡ ಗ್ರಾಮದ ಬೇಳೂರು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಬಳಿ ಉದ್ಘಾಟನೆಯಾಗಬೇಕಾಗಿದ್ದ ನೂತನ ಸೇತುವೆಯ 2 ಭಾಗದ ಮಣ್ಣು ಹಾಗೂ ಕಾಂಕ್ರೀಟ್ ಕುಸಿದಿದೆ. ಕೆಲವು ತಿಂಗಳ ಹಿಂದೆ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆ ಈ ಕಿರು ಸೇತುವೆ ನಿರ್ಮಾಣ ಮಾಡಿತ್ತು. ಆದ್ರೆ ನಿನ್ನೆ ಸುರಿದ ಮಳೆಗೆ ಸೇತುವೆ ಪಕ್ಕದ ಗುಡ್ಡದಲ್ಲಿ ಹೆಚ್ಚು ನೀರು ಹರಿದು ಗುಡ್ಡ ಕುಸಿದಿದೆ. ಆ ಗುಡ್ಡದ ಮಣ್ಣು ಸೇತುವೆಯ 2 ಭಾಗಕ್ಕೆ ಬಿದ್ದಿದ್ದು ಸೇತುವೆಯ 2 ಭಾಗದ ಸಂಪರ್ಕಕ್ಕೆ ಹಾಕಿದ್ದ ಮಣ್ಣು ಹಾಗೂ ಕಾಂಕ್ರೀಟ್ ಕಿತ್ತು ಹೋಗಿದೆ. ಇದರಿಂದ ಪ್ರಯಾಣಿಕರು ಪರದಾಡಿದ್ರು. ಇನ್ನು ಮಲೆನಾಡು ಹಾಗೂ ಘಟ್ಟ ಪ್ರದೇಶದಲ್ಲಿ ಮಳೆ ಪ್ರಮಾಣ ಅಲ್ಪ ಕಡಿಮೆಯಾಗಿದ್ದರಿಂದ ಪ್ರವಾಹದ ಮಟ್ಟ ತಗ್ಗಿದೆ. ಆದರೆ ಗೋವಾ ಗಡಿಯಿಂದ ಮಂಗಳೂರು ಗಡಿಯವರೆಗೆ ಕಳೆದ 10 ವರ್ಷದಿಂದ ನಿರ್ಮಾಣವಾಗುತ್ತಿರುವ ಚತುಷ್ಪಥ ಹೆದ್ದಾರಿ ಕಾಮಗಾರಿಯಿಂದಾಗಿ ಕಾರವಾರದ ಅರಗ, ಚಂಡಿಯ, ಬಿಣಗ ಭಾಗದಲ್ಲಿ ಕೃತಕ ಪ್ರವಾಹ ಸೃಷ್ಟಿಯಾಗಿ 10ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದೆ. ಅಪಾರ ಪ್ರಮಾಣದ ನೀರು ಬಿಟ್ಟಿದ್ರಿಂದ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮದಲಗಟ್ಟಿ ಆಂಜನೇಯ ದೇಗುಲ ಬಳಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಇಷ್ಟು ದಿನ ಖಾಲಿಯಾಗಿದ್ದ ತುಂಗಭದ್ರಾ ನದಿಗೆ ಜೀವಕಳೆ ಬಂದಿದ್ದು, ತುಂಗಭದ್ರಾ ನದಿ ಮೈದುಂಬಿ ರಮಣೀಯವಾಗಿ ಹರಿತಾ ಇದೆ. ಇದರಿಂದ ಜನರಲ್ಲಿ ಮಂದಹಾಸ ಮೂಡಿಸಿದೆ. ಕಳೆದ 1 ವಾರದ ಹಿಂದಷ್ಟೇ ಬರಿದಾಗಿದ್ದ ತುಂಗಭದ್ರಾ ಜಲಾಶಯದಲ್ಲಿ ಇದೀಗ 12 ಟಿಎಂಸಿ ನೀರು ಸಂಗ್ರಹವಾಗಿದೆ. ಪ್ರತಿದಿನ 1 ರಿಂದ 1.5 ಟಿಎಂಸಿ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿರೋದ್ರಿಂದ ಇನ್ನಷ್ಟು ಪ್ರಮಾಣದ ನೀರು ತುಂಗಭದ್ರಾ ಜಲಾಶಯಕ್ಕೆ ಹರಿದು ಬರುವ ಸಾಧ್ಯತೆ ಇದೆ. ಇನ್ನು ಇತ್ತ ವಿಜಯನಗರ ಜಿಲ್ಲೆಯಾದ್ಯಂತ ರಾತ್ರಿ ಇಡೀ ಜಿಟಿ ಮಳೆ ಸುರಿದ ಪರಿಣಾಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ರೋಗಿಗಳು ಮಲಗುವ ಬೆಡ್ ಮೇಲೆ ಮಳೆ ನೀರು ಸುರಿದು ವಿದ್ಯುತ್ ಸಂಪರ್ಕ ಕಡಿತ ಆಗಿ ರೋಗಿಗಳು ಪರದಾಡಿದ್ರು.